ಕಾಂಗ್ರೆಸ್ ಮುಖಂಡನ ಡೆಡ್ಲಿ ಮರ್ಡರ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋ ದುಷ್ಕರ್ಮಿಗಳು. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ವೀರಚಿನ್ನೇನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದ್ದು ಸ್ಥಳೀಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ವೀರಚಿನ್ನೇನಹಳ್ಳಿ ಗ್ರಾಮದ ರಾಜಣ್ಣ ಅಲಿಯಾಸ್ ಪಾಣಿ ಕೊಲೆಯಾದ ಕಾಂಗ್ರೆಸ್ ಮುಖಂಡನಾಗಿದ್ದಾನೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಸ್ನೇಹಿತರ ಜೊತೆ ಹೊರಬಂದಿದ್ದ ರಾಜಣ್ಣ ಬೆಳಗ್ಗೆ ಪಕ್ಕದ ಮನೆ ಈರಮ್ಮ ಎಂಬುವವರ ಮನೆ ಮುಂದೆ ಹೆಣವಾಗಿ ಪತ್ತೆಯಾಗಿದ್ದಾನೆ. ರಾಜಣ್ಣ ವೀರಚಿನ್ನೇನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡನಾಗಿದ್ದ. ಜೊತೆಗೆ ಟ್ರ್ಯಾಕ್ಟರ್ ಮಾಲೀಕನಾಗಿದ್ದು ಕೃಷಿಕ ಕೂಡ ಆಗಿದ್ದಾನೆ. ಆದರೆ ಹೀಗೆ ಏಕಾಏಕಿ ಕೊಲೆಯಾಗಿರೋದು ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ. ರಾಜಣ್ಣನ ಕೈಕಾಲು ಕಟ್ಟಿಹಾಕಿ ಕತ್ತು ಹಾಗೂ ಹೊಟ್ಟೆ ಭಾಗಕ್ಕೆ ಕೋಳಿ ಕೊಯ್ಯುವ ಚಾಕುವಿನಿಂದ ದುಷ್ಕರ್ಮಿಗಳು ಬರ್ಬರವಾಗಿ ಇರಿದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿ ರಾಜಣ್ಣ ಸಾವನ್ನಪ್ಪಿದ್ದ. ರಾತ್ರಿ ಕೊಲೆಯಾಗಿದ್ದು ಬೆಳಗ್ಗೆ ಕಾಂಗ್ರೆಸ್ ಮುಖಂಡ ರಾಜಣ್ಣ ಶವ ಪಕ್ಕದ ಮನೆ ಈರಮ್ಮ ಮನೆ ಮುಂದೆ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ರಾಜಣ್ಣಗೆ 3 ಪುತ್ರಿಯರು, ಒಬ್ಬ ಪುತ್ರ ಹಾಗೂ ಪತ್ನಿ ಇದ್ದು ಮನೆಗೆ ಆಧಾರವಾಗಿದ್ದವರನ್ನ ಕಳೆದುಕೊಂಡ ಗೋಳಾಟ ಹೇಳುತ್ತಿರದಾಗಿದೆ. ಮೇಲ್ನೋಟಕ್ಕೆ ಅನೈತಿಕ ಸಂಬಂಧ ಶಂಕೆಯಿಂದ ಕಾಂಗ್ರೆಸ್ ಮುಖಂಡ ರಾಜಣ್ಣನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಯಾರೊಂದಿಗೂ ದ್ವೇಷ ಇರಲಿಲ್ಲ. ಆದರೆ ಸ್ನೇಹಿತರ ಜೊತೆ ರಾತ್ರಿ ಪಾರ್ಟಿಯನ್ನ ಮಾಡಿದ್ದಾರೆ. ಬಳಿಕ ಕುಡಿತದ ಅಮಲಿನಲ್ಲಿ ಸ್ನೇಹಿತರೇ ಕೈಕಾಲು ಕಟ್ಟಿಹಾಕಿ ಎದೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾರೆ ಅಂತ ಮೃತ ಕಾಂಗ್ರೆಸ್ ಮುಖಂಡ ರಾಜಣ್ಣ ಸಹೋದರ ಆರೋಪವನ್ನ ಮಾಡ್ತಿದ್ದಾರೆ. ರಾತ್ರಿ ಇದು ಊಟ ಮಾಡಿದ ಮೇಲೆ ಈ ಥರ ಆಗಿರೋದು ಸರ್. ಏನಾಯ್ತು? ಊಟ ಮಾಡಿ ಎಲ್ಲ ಗಾಳಿ ಹಬ್ಬರಕ್ಕೆ ಕುಂತ್ಕೊಂತಾರೆ ಸರ್. ಗಾಳಿ ಹಬ್ಬರಕ್ಕೆ ಕುಂತ್ಕೊಂಡಾಗ ಹಿಂಗೆ ಸಣ್ಣ ಪುಟ್ಟ ಹುಡುಗರು ಕಲ್ತ್ಕೊಂತಾರೆ. ಅವರು ಮಧ್ಯ ಇದ್ದಾಗ ಸಣ್ಣ ಪುಟ್ಟ ಇದ್ದಾಗ ನಾವು ಅವ್ರನ್ನೆಲ್ಲ ಈಗ ಇವತ್ತು ನಾನು ಅವ್ರ ಅಣ್ಣನೇ ಆಗಿರ್ಬೋದು. ಆ ಥರ ನನ್ನ ತಮ್ಮಗೆ ನಾನೇ ಹೆದರ್ಕೊಂತಿದ್ದೆ. ಎಷ್ಟು ಜನ ಮಕ್ಕಳು? ನಮಗೆ 6 ಜನ ಹೆಣ್ಮಕ್ಳು. ಅಣ್ಣ ತಮ್ಮಳು ಅಕ್ಕ ತಂಗಿಯರ ಸಮೇತ 8 ಜನ ಸೇರಿ ಸರ್. ಲಾಸ್ಟ್ನೇನು 8ನೇನು ಸರ್. ಈಗ 8ರಾಗೆ ಒಂದು ಭಿನ್ನ ಆಗೋಯ್ತು, ಇನ್ನು 7 ಜನ ಇಲ್ದಾಗೆ. ಅದು ಸರ್ ಮನಗಿದ್ದೀವಿ ಸರ್. ಒಟ್ಟಿನೊಳಗೆ ಬೆಳಿಗ್ಗೆ ನನಗೆ 7 ಗಂಟೆಗೆ ಗೊತ್ತಾಯಿತು ಸರ್. ಎರಡೂ ಸತ್ಯ ಹೇಳಬೇಕು, ಸುಳ್ಳು ಹೇಳಿದ್ರೆ ಅದು ಆಯಸ್ಸು ಕಮ್ಮಿನಿ. ಏನು ನಡೆದಿದೆ ಸರ್? ಏನು ಜಿದ್ದಿಲ್ಲ ಸರ್. ಒಟ್ಟೊಳಗೆ ಏನು ಅಕಸ್ಮಿತ ಇದು ಕುಡ್ತರದಿಂದಾನೇ ಇದು ಕುಡ್ಕುರು ಲೆಕ್ಕಾಚಾರಕ್ಕೆ ಆಗಿರೋದು ಸರ್. ಏನು ಮಾಡಿದ್ದಾರೆ? ಕೊಲೆ ಮಾಡಿದ್ದಾರೆ ಸರ್. ಯಾವ ಥರ ಮಾಡಿದ್ದಾರೆ? ಸೂರಿ ತಗೊಂಡು ತಿವಿದಾರೆ ಸರ್. ಈಗ 2 ಹೃದಯ ಲೆಕ್ಕಾಚಾರಕ್ಕೆ ತಿವಿದಾರೆ ಸರ್. ಕೈ ಕಾಲು ಕಟ್ಟಿಯವ್ರೆ. ಒಂದು 4-5 ಜನ ಬಂದಿರ್ತಾರೆ ಸರ್. 4-5 ಜನಕ್ಕೆ ಈಗ ನನಗಿನ್ನ ಬಲವಾಗಿದ್ದೆ ಸರ್. ನನಗಿನ್ನ ಬಲವಾಗವ್ರೆ. ಅಲ್ಲ ಬಾಡಿನೇ ನೋಡಿದ್ರೆ ಗೊತ್ತಾಗ್ತೈತಿ. ಎಲ್ಲಿ ಘಟನೆ ಎಲ್ಲ ನಡೆದಿದ್ದು? ಬೇರೆಯವ್ರ ಮನೆ ಹತ್ರ ಸರ್. ಬೇರೆಯವ್ರ ಮನೆ ಹತ್ರ ಸರ್. ಎಷ್ಟು ದೂರ ಇವ್ರ ಮನೆ? ಸುಮಾರು ಇಷ್ಟು ಆ ಗೋಡೆ ಸರ್. ಆ ಕಡೆ ಕಾಂಪೌಂಡ್ ಗೋಡೆ ಐತಲ್ಲ, ಆ ಗೋಡೆ. ಇನ್ನು ನಮಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ. ಎಲ್ಲರೊಂದಿಗೆ ರಾಜಣ್ಣ ಚೆನ್ನಾಗಿಯೇ ಇದ್ರು. ಆದರೆ ರಾತ್ರೋರಾತ್ರಿ ಹೀಗೆ ಕೊಲೆ ಮಾಡಿದ್ದಾರೆ ಅಂತ ಮೃತ ರಾಜಣ್ಣ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಅವ್ರ ಅಕ್ಕ, ನಮ್ಮನ್ನು ಕೊಟ್ಟಿರೋದು ಆ ಕಡೆ ಅಗ್ಲಿ ಹತ್ರ.
ನಮಗೇನು ವಿಷಯ ಗೊತ್ತೇ ಇಲ್ಲ. ಬೆಳಗ್ಗೆ ಕಾಫಿ ಕುಡಿಬೇಕಾದ್ರೆ ಫೋನ್ ಮಾಡಿದ್ರು. ನಾವು ಬಸ್ ಹತ್ತಿ ಬರ್ಬೇಕಾದ್ರೆ ಇಲ್ಲಿ 10 ಗಂಟೆ 9:30 10 ಗಂಟೆ ಅಷ್ಟೇ ಗೊತ್ತು ವಿಷಯ, ನಮಗೇನು ಗೊತ್ತಿಲ್ಲ. ಅಲ್ಲ ಏನು ನಡೆದಿದೆ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ರಾತ್ರಿ ಇದನ್ನು ಮಾಡಿದ್ರು. ಎಲ್ಲ ಹೋಗ್ತೀನಿ ಅಂತಲೂ ಹೇಳಿಲ್ಲ ಅವರು. 10 ಗಂಟೆ ತನಕ ಮಾತಾಡಿ ಆ ಕಡೆ ಎಲ್ಲ ಹೋದ್ರು ಅಂತ ನಮ್ಮ ತಮ್ಮನ ಹೆಂಡ್ತಿ ಹೇಳಿದ್ರು. ಅದೇ ಇದು ಸತ್ತೋಗಿದ್ರಲ್ಲ ಅವ್ರ ತಮ್ಮ ಹೇಳಿದ್ರಷ್ಟೇ. ಅವ್ರಿಗೂ ಗೊತ್ತಿಲ್ಲ, ಬರ್ತಾರೆ ಹೇಳಂತ ಮಲಗಿದ್ದಾರೆ, ಬಂದೇ ಇಲ್ಲ ಅಷ್ಟೇ. ಆಮೇಲೆ ಏನಾಗಿದೆ ಅಂತ ಹೇಳಿದ್ರು, ಎಷ್ಟು ಗಂಟೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದಾರಂತೆ. ಬೆಳಗ್ಗೆ ಎದ್ದು ಯಾರೋ ಹೇಳಿದ್ರಂತೆ. ನಾವೆಲ್ಲ ಭತ್ತದ ಹತ್ರ ಹೋಗಿ ಭತ್ತ ಎಲ್ಲ ಕಣದ ಹತ್ರ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ರಂತೆ ಇವರು. ಬೆಳಗ್ಗೆ ಯಾರು ಹಂಗಂದಿದ್ದಕ್ಕೆ ಅವ್ರು ಹೋಗಿ ಅಲ್ಲಿ ಬೇರೆ ಪಕ್ಕ ಇದೇ ಮನೆ ಸ್ವಲ್ಪ ದೂರದಾಗೆ ಹಾಕಿದ್ದಾರೆ, ಕೊಲೆ ಮಾಡಿ ಹಾಕಿ ಇಲ್ಲೊಂದು ಚಾಕು ಇದು ಮಾಡಿದ್ದಾರೆ. ಬಲಗಡೆ ಎದೆ ಮೇಲೆ ಒಂದು ಇದು ಚೂರಿ ಹಾಕಿದ್ದಾರೆ. 3 ಬಾರಿ 3 ಬಾರಿ ಚುಚ್ಚಿದ್ದಾರೆ. ಅದು ಬ್ಲಡ್ ಎಲ್ಲ ಫುಲ್ಲು ಇಲ್ಲಿ ಬಂಡೆ ಮೇಲೆ ಹಾಕಿ ಹೋಗಿದ್ದಾರೆ. ಫುಲ್ಲೆಲ್ಲ ನಿಂತಿತ್ತು ಬ್ಲಡ್. ಅಂದರೆ ಮನೆ ಪಕ್ಕ ಬಂಡೆ ಮೇಲೆ ನಡೆದ ಮನೆ ಪಕ್ಕ ಅಂದರೆ ಸ್ವಲ್ಪ ಮರೆ ಐತೆ. ಪಾರ್ಟಿ ಎಲ್ಲ ಮಾಡೋ ಪಾರ್ಟಿ ಮಾಡ್ಯವ್ರೆ ಅಂತ ಹೇಳಿದ್ರು, ಯಾರೋ ಹೇಳಿದ್ರು, ನಮ್ಗೆ ಗೊತ್ತು. ನಾವೇನು ಅದೇ ಊರಲ್ಲಿ ಇಲ್ಲವಲ್ಲ, ನಮಗೆ ವಿಷಯ ಏನು ಗೊತ್ತಿಲ್ಲ. ಯಾರು ಹೇಳಿದ್ದು ನಾವು ಹೇಳ್ತೀವಿ ಅಷ್ಟೇ. ಏನು ಕಾರಣಕ್ಕೆ ಹಿಂಗೆ ಮಾಡಿರ್ಬೋದು ಅಂತ ಗೊತ್ತಿಲ್ಲ ನಮ್ಗೆ ಸರ್. ನಮ್ಗೆ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಹಳ್ಳಿಲಿ ನಿಮಗೆ ಗೊತ್ತಿದ್ದಂಗೆ ಏನಂತ ಅಂತ ಗೊತ್ತಿಲ್ಲ. ಹಿಂಗೆ ಜೊತೆಗಿರೋರೆ ಕ್ಲೋಸ್ ಆಗಿರೋರೆ ಹಿಂಗೆ ಮಾಡಿದ್ದಾರೆ ಅಂತ ಅನುಮಾನ. ದ್ವೇಷ ಅವ್ರನ್ನಲ್ಲಿ ಏನಿತ್ತು ಅಂತ ಜೊತೆಲಿ ಇರೋರೆ ಮಾಡೋವಂಥದ್ದು ದ್ವೇಷ ಏನಿತ್ತು ಗೊತ್ತಿಲ್ಲ ನಮ್ಗೆ. ಅವೆಲ್ಲ ಯಾರು ಏನು ಹೇಳಲಿಲ್ಲ, ನಮಗೂ ಅನುಮಾನ ಇಲ್ಲ. ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಗೋಪಾಲ್, ಮಧುಗಿರಿ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಮೊಹಮ್ಮದ್ ಪೈಗಂಬರ್ ಹಾಗೂ ಎಫ್ಎಸ್ಐಎಲ್ ತಂಡ ಡಾಗ್ ಸ್ಕ್ವಾಡ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಅಲ್ಲದೆ ಕೊಲೆಗೆ ಬಳಸಿದ್ದ ಚೂರಿಯನ್ನ ಮಿಡಿಗೇಶಿ ಪೊಲೀಸರು ವಶಪಡಿಸಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದು, ಕೊಲೆ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕೊಲೆ ಆರೋಪಿಗಳ ಬಂಧನದ ಬಳಿಕ ಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಮಧುಗಿರಿಯಿಂದ ಸಿರಾಜ್ ಅಹಮದ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.